ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಅಂದರೆ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಿದೆ, ಏನೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಹಬ್ಬ ಯಾವ ರೀತಿ ಎಷ್ಟು ಚೆನ್ನಾಗಿ ಆಯಿತು ಅನ್ನೋದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಇದು ಒಂದು ಲೇಟ್ ವಿಶಸ್ ಆಗಿರ್ಬೋದು, ಬಟ್ ಆದರೆ ನಾನು ಹಬ್ಬದ ದಿನ ನನ್ನ ಒಂದು ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೆ ವಿಶ್ ಮಾಡಿ. ಸೊ ಹಾಗಾಗಿ ಇನ್ನು ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ತಾಯಿ ವರಮಹಾಲಕ್ಷ್ಮಿ ನೀವು ಬೇಡ್ಕೊಳ್ಳೋ ಅಂಥ ಎಲ್ಲ ಏನು ಬೇಡಿಕೆಗಳಿದೆ ಅದೆಲ್ಲನೂ ನೆರವೇರಿಸಲಿ. ಮೊದಲಿಗೆ ಆರೋಗ್ಯ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು. ಆ ಆರೋಗ್ಯ ಅನ್ನೋದೊಂದಿತ್ತು ಅಂದರೆ ನಮ್ಮ ಆಸೆಗಳೇನಿದೆ ಅದನ್ನೆಲ್ಲ ನಾವು ಪೂರೈಸ್ಕೋಬೋದು. ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂಪತ್ತನ್ನು ಕೊಟ್ಟು ತಾಯಿ ವರಮಹಾಲಕ್ಷ್ಮಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊತೀನಿ. ಹಬ್ಬ ಅಂತ ಅಂದರೆ ನಿದ್ದೆ ಬರುತ್ತಾ? ನೈಟು ಎಲ್ಲ ಥರ ಪ್ರಿಪ್ರೇಷನ್ನ ಮಾಡಿ ಮಲ್ಕೊಂಡಾಗ್ಲೇ ಟೈಮ್ 11:30 ಆಗಿತ್ತು. ಇನ್ನು ಅಲಾರಮ್ ಕೂಗೋಕ್ಕೂ ಮುಂಚೆನೇ ಬೆಳಗ್ಗೆ ಎಚ್ಚರ ಆಗೋಯಿತು. ಬೆಳಗ್ಗೆ ಎದ್ದಾಗ 2:45 3 ಟೈಮ್ ಆಗಿತ್ತು. ಸೊ ಹಿಂದಿನ ದಿನ ಎಲ್ಲ ಥರ ಪ್ರಿಪ್ರೇಷನ್ ಆಗಿತ್ತಲ್ವಾ. ಸೊ ಆವತ್ತಿನ ದಿನ ಕಸ ಎಲ್ಲ ಗುಡಿಸಿ ಮನೇನ ನೀಟಾಗಿ ಶುದ್ಧಿ ಮಾಡಿಕೊಂಡೆ. ಇನ್ನು ಆವತ್ತಿನ ದಿನ ನಾನು ಯಾವುದೇ ಥರ ಗಂಜಲ ಆಗಲಿ ಉಪ್ಪಾಗಲಿ ಏನೂ ಹಾಕ್ಕೊಂಡು ಮನೇನ ಒರೆಸ್ಕೊಂಡಿಲ್ಲ. ಯಾಕೆಂತ ಅಂದರೆ ದೇವ್ರಿಗೆ ಅಂತ ಹೇಳಿ ತಟ್ಟೆ ಸಾಮಾನೆಲ್ಲ ಜೋಡಿಸಿರ್ತೀವಿ ಅಲ್ವಾ, ಹಾಗಾಗಿ ಗಂಜಲ ಎಲ್ಲ ಹಾಕಿ ಮನೇನ ಒರೆಸ್ಕೊಂಡಿಲ್ಲ. ಸೊ ಈ ಥರ ಲೈಸಾಲ್ ಪೆನಾಯಿಲ್ ಬರುತ್ತಲ್ವ, ಅದನ್ನು ಹಾಕಿ ಮನೇನ ನೀಟಾಗಿ ಶುದ್ಧಿ ಮಾಡಿಕೊಂಡು ಹೊಸ್ಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಆವತ್ತಿನ ದಿನ ಗಂಜಲನ ಹಾಕ್ಕೊಂಡಿಲ್ಲ ಅಂತ ಅಂದರೆ, ಸೊ ಏನು ಗೊತ್ತಾ, ಮನೆ ನೀಟಾಗಿ ಏನೇ ಮೈಲಿಗೆ ಆಗಿದೆ ಅಂತ ಅಂದರೆ ಆ ಗಂಜಲ ಹಾಕಿದಾಗ ಅದು ಶುದ್ಧಿ ಆಗುತ್ತೆ ಅನ್ನೋ ಒಂದು ಅರ್ಥ. ಈಗ ದೇವ್ರಿಗೆ ಅಂತ ಹೇಳಿ ನಾವು ತಟ್ಟೆ ಸಾಮಾನೆಲ್ಲ ಜೋಡಿಸಿದ್ದೀವಿ ಅಂತ ಅಂದರೆ, ನಾವು ಗಂಜಲ ಹಾಕಿದ್ವಿ ಅಂದರೆ ಅದು ಮೈಲಿಗೆ ಥರ ಅಂತ ಅನಿಸುತ್ತೆ ಅಲ್ವಾ. ಸೊ ಹಂಗಾಗಿ ನಾನು ದೇವ್ರನ್ನ ಕದಲಿಸೋವರೆಗೂ ಸಹ ಮತ್ತೆ ನಾನು ಮನೆಗೆ ಗಂಜಲ ಎಲ್ಲ ಹಾಕಿ ಮನೇನ ಒರೆಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ಬೇಕಂದರೆ ನೀವು ಅರಿಶಿನ ಪುಡಿನ ಹಾಕ್ಕೊಂಡು ಮನೇನ ಒರೆಸ್ಕೊಬೋದು. ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದಾಗ ಟೈಮ್ 4 ಆಗಿತ್ತು. ಸೊ ಹಿಂದಿನ ದಿನ ಎಲ್ಲ ಥರ ಪ್ರಿಪ್ರೇಷನ್ ಆಗಿತ್ತು, ಬಟ್ ಆದರೆ ಕಳಶ ಸ್ಥಾಪನೆ ಆಗಿರಲಿಲ್ಲ. ಪ್ರತಿ ವರ್ಷ ಅಷ್ಟೇ ಗುರುವಾರ ಕಳಶ ಸ್ಥಾಪನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ನಾವು ಕಳಶನ ಗುರುವಾರನೇ ಇಟ್ವಿ ಅಂತ ಅಂದರೆ ಅದು ಗುರುವಾರನೇ ನಾವು ಕಳಶ ಪ್ರತಿಷ್ಠಾಪನೆ ಮಾಡಿರೋ ಥರ ಆಗುತ್ತೆ. ಸೊ ಶುಕ್ರವಾರ ಅದು ಕಳಶನ ಇಟ್ವಿ ಅಂದರೆ ಅದು ಶುಕ್ರವಾರಕ್ಕೆ ಸೇರಿಕೊಳ್ಳುತ್ತೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಣ ಅಂತ ಹೇಳಿ 4 ಗಂಟೆಗೆಲ್ಲ ರೆಡಿ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ದೇವರಿಗೆ ಸೀರೆನ ನರ್ಗೆ ಹಿಡಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ತಾಮ್ರ ತಟ್ಟೆನಲ್ಲಿ 3 ಅಂದರೆ ನಮ್ಮ ಕೈ ತುಂಬ ಏನು ಅಕ್ಕಿನ ತೊಗೊತೀವಿ ಆ ರೀತಿ 3 ಸಲ ಅಕ್ಕಿನ ತೆಗೆದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರಿಶಿನ, ಕುಂಕುಮ, ಅಕ್ಷತೆನ ಹಾಕಿ ಒಂದು ಕಾಯಿನ ಹಾಕಿ ರೆಡಿ ಮಾಡಿಕೊಂಡೆ. ಅದ್ರ ಮೇಲೆ ತುಂಬಿದ ಬಿನ್ಗೆ ನೀರನ್ನು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಿದ್ದೀನಿ ಅಂತ ನೋಡೋದಾದರೆ, ಅಂದರೆ ತುಂಬಿದ ಬಿನ್ಗೆ ನೀರೊಳಗಡೆ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಚಿನ್ನದ ಕಾಯಿನು ಮತ್ತಿನ ಒಂದು ಬೆಳ್ಳಿ ಕಾಯಿನು, ಇನ್ನೊಂದು ನಾರ್ಮಲಾಗಿ ನಾವು ಯೂಸ್ ಮಾಡ್ತೀವಲ್ವ ಕಾಯಿನು ಅದು, ಮತ್ತಿನ ಕೆಂಪು ಹೂವು, ಏಲಕ್ಕಿ, ಲವಂಗ, ಅರಿಶಿನದ ಕೊಂಬು 1, ಪಚ್ಚಕರ್ಪೂರ, ಜವಾದ ಪೌಡ್ರು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಕೆಂಪು ಕಲ್ಸಕ್ಕರೆ, ಲಾವಾಂಚ ಬೇರು, ಗುಲಗಂಜಿ, ಕಮಲದ ಬೀಜ, ಗೋಮತಿ ಚಕ್ರ, ಬಿಳಿ ಕವಡೆ, ಗರುಡಕಾಯಿ, ಅಷ್ಟಲಕ್ಷ್ಮಿ ನಾಣ್ಯ. ಸೊ ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ಕಳಶನ ಸ್ಥಾಪನೆ ಮಾಡ್ಕೊಬೇಕಾಗತ್ತೆ. ಇದೆಲ್ಲ ಹಾಕೋಕ್ಕೂ ಮುಂಚೆ ನಾವು ದೇವರನ್ನ ಸ್ಮರಿಸ್ಬೇಕು, ಅಥವಾ ನಮ್ಮ ಒಂದು ಸಂಕಲ್ಪ ಏನಿದೆ ಅದನ್ನು ಮನಸ್ಸಲ್ಲಿ ಬೇಡಿಕೊಂಡು ನಾವು ಇದನ್ನೆಲ್ಲ ತುಂಬಿದ ಬಿನ್ಗೆ ನೀರೊಳಗಡೆ ಹಾಕಬೇಕಾಗತ್ತೆ. ಇದಿಷ್ಟು ಹಾಕಾದ್ಮೇಲೆ 5 ಅಥವಾ 9 ವಿಳೆದೆಲೆ ಅಥವಾ ಮಾವಿನ ಸೊಪ್ಪಾದ್ರೂ ಹಾಕೊಬೋದು. ನಾನಿಲ್ಲಿ ವಿಳೆದೆಲೆನೇ ಹಾಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಕಾಯಿನ ಇಟ್ಕೊಬೇಕಾಗತ್ತೆ. ಕಾಯಿಗೂ ಸಹ ಅರಿಶಿನ ಕುಂಕುಮನ ಹಾಕೊಬೇಕು. ಕಾಯಿ ಇಟ್ಟ ತಕ್ಷಣ ನಾವಿಲ್ಲಿ ಒಂದು ಅರಿಶಿನದ ಕೊಂಬು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ ಬಿನ್ನಿಗೆಗೆ. ಸೊ ಇದಿಷ್ಟೆಲ್ಲ ರೆಡಿ ಆದಮೇಲೆ ಮುಖವಾಡನ ಹಾಕ್ಕೊಳ್ಳೋ ಅಂಥದ್ದು. ನಿಮ್ಗೇನಾದರೂ ನಾನು ತುಂಬಿದ ಬಿನ್ಗೆಗೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಿದ್ದೀನಿ ಅಂತ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ಇದು ನಾನು ಬಿಫೋರೇ ಇದೊಂದು ವಿಡಿಯೋ ಮಾಡಿ ಹಾಕೋದ್ರಿಂದ ಯೂಸ್ಫುಲ್ ಆಗಿರೋದು, ಬಟ್ ಆದರೆ ಹಬ್ಬದ ಕೆಲಸಗಳಿದ್ದಿದ್ದ ಕಾರಣ ಈ ವಿಡಿಯೋನ ಮಾಡಲಿಕ್ಕಾಗಲಿಲ್ಲ. ಸೊ ಯೂಸ್ ಆಗುತ್ತೆ, ಅಟ್ಲೀಸ್ಟು ಮುಂದಿನ ವರ್ಷಕ್ಕಾದರೂ ಯೂಸ್ ಆಗುತ್ತೆ.
ನೀವೊಂದು ಯಾವುದಾದ್ರೂ ಡೈರಿನಲ್ಲಿ ನೋಟ್ ಮಾಡಿ ಇಟ್ಕೊಂಡ್ರೂ ಹೆಲ್ಪ್ ಆಗುತ್ತೆ. ಸೊ ಮನಸ್ಸಲ್ಲಿ ಸಂಕಲ್ಪನ ಮಾಡಿಕೊಂಡು ದೇವರನ್ನು ಸ್ಮರಿಸ್ತಾ ಎಲ್ಲವೂ ಒಳ್ಳೆಯದಾಗಲಿ ಎಲ್ಲನೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆನ ಮಾಡಿಕೊಂಡೆ. ಸೊ ಏನಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾನೇನು ಎಲೆ ಮುಡಿಸ್ಲಿಕ್ಕೆ ಹೋದೆ ಅದು ಒಂದೇ ಟೈಮ್ ನೀಟಾಗಿ ಕುತ್ಕೊಂತು. ಕಾಯಿ ಇಡುವಾಗ್ಲೂ ಅಷ್ಟೇ ಒಂದೇ ಸಲ ನೀಟಾಗಿ ಕುತ್ಕೊಂತು. ಅಂದರೆ ಇಡುವಾಗ ಮತ್ತೆ ಜರುಗಿಸೋದು ಹಾಕೋದು ಆ ಥರ ಎಲ್ಲ ಏನೂ ಆಗಲಿಲ್ಲ. ಎಲೆ ಇಡುವಾಗಲೂ ಅಷ್ಟೇ, ತೆಂಗಿನಕಾಯಿ ಇಡುವಾಗಲೂ ಅಷ್ಟೇ, ಮುಖವಾಡ ಇಡುವಾಗಲೂ ಅಷ್ಟೇ, ಎಲ್ಲ ಸಲೀಸಾಗಿ ಕೂತ್ಕೊಂಡಾಗ ನಿಜವಾಗ್ಲೂ ಅದೆಲ್ಲ ಒಂದು ಒಳ್ಳೆ ಸೂಚನೆ ಅಂತ ಕಾಣಿಸುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸುಳುವು ಅನ್ನೋದು ಗೊತ್ತಾಗುತ್ತೆ ನಮಗೆ. ಯಾಕೆಂತ ಅಂದರೆ ಇದು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ವರ್ಷವೂ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ಈ ಹಬ್ಬ ಮಾಡುವಾಗ. ಇನ್ನು ಕಾಯೆಲ್ಲ ಇಟ್ಟಾದಮೇಲೆ ಮುಖವಾಡನೂ ಸಹ ಇಟ್ಟು ಕಳಸಕ್ಕೆ ಮೊದಲಿಗೆ ಅಲಂಕಾರ ಎಲ್ಲ ಮಾಡಿಕೊಂಡೆ. ಸೀರೆ ನೆರಿಗೆ ಎಲ್ಲ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಏನಿದೆ ಮಂಟಪ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿದೆ. ಸುಮಾರು ಜನ ಹೇಳ್ತಾಯಿದ್ರು ನೀವು ಸೀರೆನ ಉಡಿಸಿದ್ದೀರಾ ಅಂತ ಹೇಳಿ. ಸೊ ಅದು ಉಡಿಸ್ದಾಗೆ ಕಾಣಿಸುತ್ತೆ, ಬಟ್ ಆದರೆ ನಾನು ಬಿನ್ಗೆಗೆ ಏನು ಸೀರೆನ ಉಡಿಸಿಲ್ಲ. ಏನಿದೆ ಕಳಸನ ಇಟ್ಟಿದ್ದೀನಿ ಅಲ್ವಾ ಅಂದರೆ ಬಿನ್ಗೆನ, ಸೊ ಅದ್ರ ಸುತ್ತ ನರಿಗೆನ ಹಿಡಿದು ಇಟ್ಟಿರೋ ಅಂಥದ್ದು. ಆ ನರಿಗೆಗಳನ್ನ ನೀಟಾಗಿ ಒಂದ್ರ ಪಕ್ಕ ಒಂದು ಸ್ಪ್ರೆಡ್ ಮಾಡಿದ್ದೀನಿ. ಅದು ನೀಟಾಗಿ ಲಕ್ಷ್ಮಿ ಕೂತಂಗೆ ಕಾಣಿಸುತ್ತೆ. ಒಂದೊಂದು ಥರ ಒಂದೊಂದು ಎಕ್ಸ್ಪೀರಿಯೆನ್ಸು ನಾನು ಹೇಳ್ತೀನಲ್ವಾ. ಒಂದು ವರ್ಷ ಯಾವುದೋ ಒಂದು ಸುಮಾರು ಒಂದು 5-6 ವರ್ಷದ ಹಿಂದೆ ಲಕ್ಷ್ಮಿ ನಿಂತಿರೋ ಥರ ಅಲಂಕಾರ ಬಂದಿತ್ತು. ಸೊ ಸುಮಾರು ಜನ ಹೇಳ್ತಾರೆ ಲಕ್ಷ್ಮಿ ನಿಂತಿರೋ ಥರ ಕೂರಿಸ್ಬಾರ್ದು, ಅಂದರೆ ಲಕ್ಷ್ಮಿ ಮನೆಯಲ್ಲಿ ಕೂತಿರೋ ಥರನೇ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಒಂದೊಂದೇ ತಿಳ್ಕೊತಾ ಹೋದಾಗ ನೆಕ್ಸ್ಟ್ ವರ್ಷವೂ ಏನೋ ಒಂದು ಬದಲಾವಣೆಗಳಾಗ್ತಾನೆ ಇರುತ್ತೆ. ಸೊ ಏನನ್ನೂ ಸಹ ಮರಿಬಾರ್ದು ಅಂತ ಎಲ್ಲ ಅಂದರೆ ಕಳಸಕ್ಕೆ ಏನೆಲ್ಲ ರೆಡಿ ಮಾಡಬೇಕು ಅದನ್ನೆಲ್ಲ ನಾನು ಹಿಂದಿನ ದಿನವೇ ಎಲ್ಲನೂ ಪ್ರಿಪ್ರೇಷನ್ನ ಮಾಡಿ ಇಟ್ಕೊಂಡು ಆ ಮಂಟಪ ಏನಿದೆ ಅದ್ರ ಪಕ್ಕದಲ್ಲೇ ಇಟ್ಟಿದ್ದೆ. ಹಾಗಾಗಿ ನನಗೆ ಯಾವುದೇ ಥರ ಗಾಬರಿ ಆಗಲಿಲ್ಲ. ಈವನ್ ನಾನು ಆ ಟೈಮಲ್ಲಂತೂ ಗಾಬರಿ ಆಗ್ಲಿಕ್ಕೆ ಹೋಗೋದೇ ಇಲ್ಲ. ಯಾಕೆಂತಂದರೆ ಮೇಯ್ನು ನಾವು ಕಳಶ ಸ್ಥಾಪನೆ ಮಾಡೋದೇ ತುಂಬ ಇಂಪಾರ್ಟೆಂಟು. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ರೆಡಿ ಆದಮೇಲೆ ಏನೋ ಒಂದು ಮರ್ತಿದ್ದೀನಿ ಅಂತ ನಾವು ಮತ್ತೆ ತೆಂಗಿನಕಾಯಿನ ತೆಗೆದು ಮುಖವಾಡನ ತೆಗೆದು ಮಾಡಲಿಕ್ಕೆ ಹೋಗಬಾರ್ದು. ಅದೆಲ್ಲ ಮಾಡೋಕ್ಕೂ ಮುಂಚೆ ನಾವು ನಿಧಾನಕ್ಕೆ ಯೋಚನೆ ಮಾಡಿ ಪ್ರತಿಯೊಂದನ್ನು ನೆನಪಿಸ್ಕೊಂಡು ಮಾಡಬೇಕಾಗತ್ತೆ. ಹಾಗಾಗಿನೇ ನಾನು ಈ ಟೈಮಲ್ಲಿ ಗಾಬರಿ ಆಗ್ಲಿಕ್ಕೆ ಹೋಗೋದಿಲ್ಲ. ಅಲಂಕಾರ ಮಾಡೋ ಟೈಮಲ್ಲೆಲ್ಲ ನಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇರುತ್ತೆ ಅದನ್ನೆಲ್ಲ ನಾವು ಹೇಳ್ಕೊತ ದೇವ್ರ ಹಾಡು ಹೇಳ್ತಾನೋ ಅಥವಾ ದೇವ್ರನ್ನ ಸ್ಮರಿಸ್ತಾನೋ ಅಲಂಕಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ನೀಟಾಗಿ ಎಲ್ಲನೂ ಅಲಂಕಾರನ ಮಾಡಿಕೊಂಡೆ.
ಇನ್ನು ದೇವ್ರ ಮನೆಯಲ್ಲಿ ಮತ್ತು ಈಚೆ ಲಕ್ಷ್ಮಿಗೆ ಎಲ್ಲ ಕಡೆ ಹೂವೆಲ್ಲ ಹಾಕಿ ನೀಟಾಗಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಾದಮೇಲೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಇಲ್ಲಿ ಸಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಸೊ ಒಬ್ಬಟ್ಟು ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ನೈವೇದ್ಯಕ್ಕೆ, ಮತ್ತು ಸಜ್ಜಿಗೆ ಮಾಡೋದು ತುಂಬಾ ಶ್ರೇಷ್ಠ ಅಥವಾ ಅಕ್ಕಿ ಪಾಯಸ ಅಂತ ಹೇಳ್ತಾರೆ. ಇದೆಲ್ಲ ತುಂಬಾ ಪ್ರಿಯವಾದದ್ದು ಅಂತ ಹೇಳಿ ಸೊ ನಾನಿಲ್ಲಿ ಸ್ವಲ್ಪ ಬೇಗ ಆಗೋ ಥರ ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬರೀ ಒಂದು 2 ಗ್ಲಾಸ್ ಅಷ್ಟೇ ಹಾಕಿ ಸಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡಾದಮೇಲೆ ನಾನು ಸಹ ರೆಡಿಯಾಗಿ ಬಂದು ಇನ್ನು ಪೂಜೆ ಮಾಡ್ಕೊಳ್ಳೋದೊಂದು ಬ್ಯಾಲೆನ್ಸ್ ಇತ್ತು.
ಇನ್ನು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಶ್ರಾವಣ ಶುಕ್ರವಾರದ ಮೊದಲನೇ ಪೂಜೆ ಅಂತಲೇ ಹೇಳ್ಬೋದು. ಅಂದರೆ ಬೆಳಗ್ಗೆ ಶ್ರಾವಣ ಶುಕ್ರವಾರದ ಬೆಳಗ್ಗೆ ಮಾಡೋದು ಒಂದು ಪೂಜೆ ದೇವರಿಗೆ ಸಲ್ಲುತ್ತೆ. ಇನ್ನು ಸಂಜೆ ಮಾಡೋದು ಮುಸ್ಸಂಜೆ ಗೋಧೂಳಿ ಲಗ್ನ ಟೈಮಲ್ಲಿ ಏನು ಪೂಜೆ ಮಾಡ್ತೀವಿ ಅದು ಎರಡನೇ ಪೂಜೆ ಸಲ್ಲುತ್ತೆ. ಇನ್ನು ಶ್ರಾವಣ ಶನಿವಾರದ ಪೂಜೆ ಬಂದು ಮೂರನೇ ಪೂಜೆಯಾಗಿ ದೇವರಿಗೆ ಸಲ್ಲುತ್ತೆ. ಸೊ ಇದೇ ಥರನೇ ನಾನು ಪೂಜೆನ ಮಾಡ್ಕೊಂಬಂದಿರೋದು ಸುಮಾರು ವರ್ಷದಿಂದ. ಇನ್ನು ಮೊದಲಿಗೆ ನಾವು ಗಣಪತಿ ವಿಗ್ರಹ ಏನಿರುತ್ತೆ ಅದಕ್ಕೆ ಪೂಜೆನ ಸಲ್ಲಿಸಬೇಕು. ಯಾವುದೇ ಥರ ವಿಘ್ನನೂ ಬರ್ದಲೇ ಇರೋ ಹಾಗೆ ತುಂಬ ಅಚ್ಚುಕಟ್ಟಾಗಿ ಈ ಒಂದು ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣವಾಗಲಿ ಅಂತ ದೇವರನ್ನ ಬೇಡ್ಕೊತ ವಿಘ್ನೇಶ್ವರಂಗೆ ಪೂಜೆನ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಮನೆ ದೇವರಿಗೆ ಪೂಜೆನ ಮಾಡಿ ವರಮಹಾಲಕ್ಷ್ಮಿಗೆ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ವರಮಹಾಲಕ್ಷ್ಮಿ ವ್ರತದ ಬುಕ್ ಏನಿದೆ ಆ ಬುಕ್ಕಲ್ಲಿ ದೇವ್ರ ನಾಮಗಳಿದೆ, ಮತ್ತಿನ್ನು ಅಷ್ಟೋತ್ತರಗಳಿದೆ, ದೇವ್ರ ಹಾಡಿದೆ. ಇದನ್ನೆಲ್ಲ ಒಂದು ಅರ್ಧ ಗಂಟೆ ಓದಾದಮೇಲೆ ನಾನಿಲ್ಲಿ ದೇವ್ರಿಗೆ ಏನಿದೆ ಅರ್ಶಿನ ಕುಂಕುಮನ ಇಡ್ತಾಯಿದ್ದೀನಿ. ಸೊ ಇದೆಲ್ಲ ಮಾಡಾದಮೇಲೆ ದೇವ್ರಿಗೆ ಇನ್ನೊಮ್ಮೆ ಒಂದು ತುಪ್ಪದ ಆರತಿನ ಮಾಡ್ಕೊತೀನಿ. ಸೊ ಇದಿಷ್ಟು ಮುಗ್ದಾದ್ಮೇಲೆ ನಾನು ಸಹ ಕುಂಕುಮನ ತಗೊಂಡು ಆಮೇಲೆ ದೇವ್ರ ಮುಂದೆ ಇದೆಲ್ಲ ಪೂಜೆ ಮಾಡೋಕ್ಕೂ ಮುಂಚೆನೇ ದೇವ್ರ ಮುಂದೆ ನಾನು ಅರ್ಶಿನದ ದಾರನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ, ಅದನ್ನು ದೇವ್ರ ಮುಂದೆ ಇಟ್ಟುನೇ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀವಿ. ಇಷ್ಟೆಲ್ಲ ಪೂಜೆ ಆಗಾದ್ಮೇಲೆ ಲಾಸ್ಟಲ್ಲಿ ಅದೇನಿದೆ ಅರ್ಶಿನದ ದಾರದ್ದು ಹೂವು ಏನಿರುತ್ತೆ ಅದನ್ನು ಕೈಗೆ ಕಟ್ಕೊಳ್ಳೋ ಅಂಥದ್ದು. ಸೊ ಈ ರೀತಿ ನನ್ನ ಪೂಜೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಸುಮಾರು ಒಂದು 12 ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಸೊ ಇದೇ ಪದ್ಧತಿನಲ್ಲೇ ಈ ಒಂದು ವ್ರತನ ಮಾಡ್ತಾ ಇರೋ ಅಂಥದ್ದು. ತುಂಬ ಬೇರೆ ಬೇರೆ ವಿಧಾನದಲ್ಲೆಲ್ಲ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ನಾನು ಇದೇ ರೀತಿಯೇ ವರಮಹಾಲಕ್ಷ್ಮಿ ವ್ರತ ಅಂದರೆ ಹಬ್ಬನ ಮಾಡ್ತಾ ಬಂದಿರೋ ಅಂಥದ್ದು. ಇನ್ನು ದೇವ್ರ ಪೂಜೆ ಎಲ್ಲ ಆದಮೇಲೆ ದೇವ್ರ ಹತ್ರ ಏನು ದಾರ ಅರ್ಶಿನದ ದಾರ ಮಾಡಿಟ್ಟಿರ್ತೀನಿ ಅದನ್ನು ಕೈ ಕಟ್ಕೊಬೇಕಲ್ವಾ. ಸೊ ಅದನ್ನು ಮನೆಯಲ್ಲಿರೋರ ಹತ್ರ ಕಟ್ಟಿಸ್ಕೊಬೇಕಾಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ಇನ್ನೂ ಯಾರ್ದು ಸಹ ಸ್ನಾನ ಆಗಿರಲಿಲ್ಲ, ಮಕ್ಕಳಿಬ್ಬರು ಮಲಗಿದ್ರು. ಇನ್ನು ವೇದಾಂಶನ ಸ್ನಾನ ಮಾಡಿಸಿ ನಮ್ಮನೆಯವ್ರು ಮಾಡ್ಕೊಬೇಕಲ್ವ. ಹಾಗಾಗಿ ಪಕ್ಕದ ಮನೆ ಆಂಟಿ ಮನೆಯಲ್ಲೂ ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು. ಅವರನ್ನು ಕರೆದು ಅವ್ರ ಕೈಯಿಂದನೇ ಆ ದಾರನ ಕಟ್ಟಿಸ್ಕೊಂಡೆ. ಇನ್ನು ಮನೆಗೆ ಅವತ್ತಿನ ದಿನ ಯಾರೇ ಬರಲಿ, ಯಾವ ಟೈಮ್ಗೆ ಬರಲಿ ಕುಂಕುಮನ ಕೊಡಬೇಕಾಗತ್ತೆ. ಅವತ್ತಿನ ದಿನ ಅಂತಲ್ಲ, ಯಾವತ್ತಿನ ದಿನ ಬಂದ್ರೂ ಮುತ್ತೈದೆಯರಿಗೆ ಕುಂಕುಮನ ಕೊಡಲೇಬೇಕು. ಬಟ್ ಅವತ್ತಿನ ದಿನ ಬಂದಾಗ ನಾವು ಕೊಟ್ಟು ಕಳಿಸ್ಲೇಬೇಕು, ಸಂಜೆನೇ ಕೊಡಬೇಕು ಅಥವಾ ಆಮೇಲೆ ಕೊಡೋಣ ಅನ್ನೋ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ಆಂಟಿ ಹೇಗಿದ್ರು ಬಂದಿದ್ರಲ್ವ, ಅವ್ರಿಗೇನೆ ಪೂಜೆ ಆದ ತಕ್ಷಣ ಒಂದು 3 ಜನಕ್ಕೆ 5 ಜನಕ್ಕೆ ಕುಂಕುಮ ಕೊಡೋದೊಂದು ಪದ್ಧತಿ ಇರುತ್ತೆ. ಬಟ್ ಹಂಗಾಗಿ ನಾನೇನು ಮಾಡಿದೆ, ಅವ್ರಿಗೆ ಹಾಗೇ ಕುಂಕುಮನ ಕೊಟ್ಟು ಕಳಿಸ್ದೆ. ಸೊ ಕಂಪ್ಲೀಟಾಗಿ ಪೂಜೆ ಅಂತೂ ಬೆಳಗಿನ ಪೂಜೆ ತುಂಬ ಚೆನ್ನಾಗಿ ಮುಗೀತು. ನೀವು ನೋಡ್ಬೋದು ಯಾವ ಥರ ದೇವರನ್ನ ಕೂರಿಸಿದ್ದೀನಿ, ಹೇಗಿದೆ ಅಲಂಕಾರ ಅಂತ ಹೇಳಿ.
ಇನ್ನು ಪೂಜೆ ಕೆಲಸ ಎಲ್ಲ ಮುಗಿದ್ಮೇಲೆ ಕುಂಕುಮಕ್ಕೆ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಎಲೆ, ಅಡಿಕೆ, ಬಾಳೆಹಣ್ಣು, ಬಳೆ ಇದನ್ನೆಲ್ಲ ರೆಡಿ ಮಾಡಬೇಕಲ್ವಾ. ಹಾಗಾಗಿ ಸಡನ್ನಾಗಿ ಯಾರಾದರೂ ಬಂದಾಗ ಆವಾಗ ಅವ್ರನ್ನ ಕೂರಿಸಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು 9 ತಟ್ಟೆಗಳು ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ವರ್ಷ ಏನು ಪ್ಲೇಟ್ ತೊಗೊಂಬಂದಿದ್ದೀನಿ ಅದು ತುಂಬಾ ಚೆನ್ನಾಗಿದೆ. ಅದ್ರ ಮೇಲೆ ಎಲೆ ಅಡಿಕೆ ಎಲ್ಲ ಜೋಡಿಸಿ ಇಟ್ಟು ಕೊಡೋದು ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ನಾನು ಅದೇ ಅಂದ್ಕೊಂಡೆ, ಇನ್ಮೇಲೆ ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡು ಹೋಗೋ ಶಕ್ತಿ ಕೊಡು ತಾಯಿ ಅಂತ ಹೇಳಿ ವರ್ಷ ವರ್ಷ ಹೆಚ್ಚಿಸ್ತಾ ಹೋಗಬೇಕೇ ಹೊರತು ಏನೇ ಒಂದು ಕಾರ್ಯ ಮಾಡೋದಾಗಿರ್ಬೋದು ನಾವು ಕಡಿಮೆ ಮಾಡ್ತಾ ಬರಬಾರ್ದು. ಸೊ ನನಗಂತೂ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬ ಯಶಸ್ಸನ್ನು ತಂದುಕೊಟ್ಟಿದೆ. ಈ ಹಬ್ಬದ ಟೈಮಲ್ಲಿ ನಾನು ಏನೇ ಕೆಲಸಗಳು ಮಾಡಲಿ ಎಲ್ಲನೂ ಒಂದು ಒಳ್ಳೇದಾಗ್ತಾ ಹೋಗುತ್ತೆ. ನನಗೆ ತುಂಬ ಚೆನ್ನಾಗಿ ಈ ಹಬ್ಬ ಆಗಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಂಗಾಗಿ ನಾನಿಲ್ಲಿ ಒಂದು 9 ತಟ್ಟೆ ಎಲ್ಲ ಜೋಡಿಸಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಟೈಮೂ ಕುಂಕುಮಕ್ಕೆ ಬರೋ ಅಂಥವ್ರು ಇರ್ತಾರೆ. ಅಂದರೆ ಬೇರೆ ಕಡೆ ಎಲ್ಲ ದೂರದಿಂದ ಬರೋರಿಗೆ ಯಾರಿಗಾದ್ರೂ ಹೇಳಿರ್ತೀವಿ ಅಲ್ವಾ, ಅವರೆಲ್ಲ ಸಂಜೆ ಟೈಮು ಅವ್ರ ಮನೆ ಅಕ್ಕಪಕ್ಕದಲ್ಲಿ ಹೋಗ್ಬೇಕಾಗತ್ತೆ ಅಂತ ಹೇಳಿ ಬೆಳಗ್ಗೆ ಬಂದು ತಗೊಳ್ಳೋ ಅಂಥವ್ರು ಇರ್ತಾರಲ್ವ. ಸೊ ಹಂಗಾಗಿ ಆ ಥರ ಯಾರಾದರೂ ಬಂದಾಗ ಸಡನ್ನಾಗಿ ರೆಡಿ ಮಾಡೋದು ಬೇಡ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಆಂಟಿನೂ ಸಹ ಬಂದರು. ಅವ್ರಿಗೆ ಬೆಳಗ್ಗೆನೇ ಬರಲಿಕ್ಕೆ ಹೇಳಿದ್ದೆ. ಸೊ ಹಂಗಾಗಿ ಅವರು ಬಂದ ತಕ್ಷಣ ದೇವ್ರು ನೋಡಿ ತುಂಬ ಚೆನ್ನಾಗಿ ಕೂರಿಸಿದ್ಯಾ ಅಂತ ಹೇಳಿ ದೇವ್ರಿಗೆ ನಮಸ್ಕಾರನ ಮಾಡಿದ್ರು. ಸೊ ಅವ್ರಿಗೂ ಸಹ ಕುಂಕುಮನ ಕೊಟ್ಟೆ. ಯಾಕೆಂತಂದರೆ ಬೇರೆ ಕೆಲಸ ಏನೇ ಇದ್ರೂ ಆಮೇಲೆ ಮಾಡ್ಕೊಬೋದು, ಮೊದಲಿಗೆ ಬಂದವ್ರಿಗೆ ಫಸ್ಟು ಕುಂಕುಮನ ಕೊಡಬೇಕು ಅಂತ ಹೇಳಿ ಕುಂಕುಮನ ಕೊಟ್ಟೆ. ಇನ್ನು ಏನಕ್ಕಪ್ಪ ಬೇಗ ಬರಲಿಕ್ಕೆ ಹೇಳಿದ್ದೆ ಅಂತ ಅಂದರೆ ಸ್ವಲ್ಪ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಬೇಕಿತ್ತು. ಹಾಗಾಗಿ ಅಮ್ಮನೂ ಬರ್ತಾರಲ್ವ. ಸೊ ಹಂಗಾಗಿ ಇಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಏನಿದೆ ಕಿಚನಲ್ಲಿ ಅಡುಗೆ ಕೆಲಸಗಳೆಲ್ಲ ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿದ್ದೆ. ಪ್ರತಿ ವರ್ಷ ಅಮ್ಮ ಒಬ್ಬರೇ ಮಾಡ್ತಿದ್ರು. ಸೊ ಈ ವರ್ಷ ಆಂಟಿನೂ ಸ್ವಲ್ಪ ಕೈ ಜೋಡಿಸಿದ್ರು ಅಂತಲೇ ಹೇಳ್ಬೋದು. ಏನಂದರೆ ಈ ಹಬ್ಬದ ಟೈಮಲ್ಲಿ ಅಡುಗೆ ಕೆಲಸ ಏನಿದೆ ಸೊ ಅದಕ್ಕೆ ಅಂತಲೇ ಯಾರಾದರೂ ಒಬ್ರು ಇದ್ಬಿಟ್ರೆ ನಮಗೆ ಸ್ವಲ್ಪ ಫ್ರೀ ಅನಿಸುತ್ತೆ. ಈ ಕಡೆ ದೇವ್ರ ಕೆಲಸನೂ ಈಚೆನೂ ಮಾಡಿಕೊಂಡು ಒಳಗಡೆ ಅಡುಗೆನೂ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬಾ ರಿಸ್ಕ್ ಆಗುತ್ತೆ. ಇನ್ನು ಪ್ರತಿ ವರ್ಷ ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಒಬ್ಬಟ್ಟು, ಅನ್ನ, ಸಾಂಬಾರು ಇದೇನಿರುತ್ತೆ ಇದೆಲ್ಲ ಅಮ್ಮನೇ ಮಾಡ್ಕೊಳ್ಳೋ ಅಂಥದ್ದು. ಅಡುಗೆ ಮನೆಗೆ ನಾನು ಹೋಗೋದೇ ಇಲ್ಲ. ಇನ್ನು ಇದೆಲ್ಲ ಕೆಲಸ ನಡೀತಾ ಇತ್ತು. ಅಷ್ಟರೊಳಗಡೆ ಖುಷಿನೂ ಸಹ ಫ್ರೆಶ್ ಅಪ್ ಆಗಿ ಬಂದಳು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಜೊತೆ ನಮ್ಮ ಮನೆ ಮಹಾಲಕ್ಷ್ಮಿ ಹುಟ್ಟಿದ ದಿನವೂ ಕೂಡ ಅವತ್ತೇ ಆಗಿತ್ತು. ಅಂದರೆ ನಮ್ಮ ಖುಷಿ ಹುಟ್ಟಿದ ಹಬ್ಬ ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಆಗಿತ್ತು. ಸೊ ನನಗೇನಂದರೆ ಅವತ್ತಿನ ದಿನ ಅವಳದು ಬರ್ತಡೇ ಅನ್ನೋದೇ ಒಂದು ಮೈಂಡಲ್ಲಿಲ್ಲ. ಅಂದರೆ ಮುಂಚಿತವಾಗಿ ಅವಳಿಗೆ ಬರ್ತಡೇ ಇದೆ ಅಂತ ಹೇಳಿ ಡ್ರೆಸ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಈ ಥರದನ್ನೆಲ್ಲ ಪರ್ಚೇಸ್ ಮಾಡಿ ತಂದೆ. ಬಟ್ ಆದರೆ ಏನು ಗೊತ್ತಾ, ನನಗೆ ಫುಲ್ಲು ಮೈಂಡೆಲ್ಲ ನನಗೆ ಇಲ್ಲಿ ಪೂಜೆ ಇದೆ, ಇನ್ನು ಬಂದವ್ರಿಗೆ ಏನು ಕೊಡಬೇಕು, ಏನು ರೆಡಿ ಮಾಡ್ಕೊಬೇಕು, ಇದ್ರ ಕಡೆನೇ ಗಮನ ಇತ್ತು. ಸೊ ತುಂಬ ಲೇಟಾಗಿ ಅವಳಿಗೆ ವಿಶ್ ಮಾಡಿದೆ. ನಿಜವಾಗ್ಲೂ ನನಗೆ ಬೇಜಾರಾಯಿತು. ಆಮೇಲೆ ನಾನು ಒಂದು ವಾಟ್ಸಪ್ಗೆ ಸ್ಟೇಟಸ್ಸು ಸಹ ಹಾಕಿರಲಿಲ್ಲ. ಸ್ವಲ್ಪ ಹೊತ್ತು ಫ್ರೀ ಆದಮೇಲೆ ಸ್ಟೇಟಸ್ಗೆ ಹಾಕಿದ್ದಾಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವತ್ತಿನ ದಿನ. ಇನ್ನು ನಮ್ಮ ವೇದಾಂಶು ಸಹ ಫ್ರೆಶ್ ಅಪ್ ಆಗಿ ಬಂದ. ಸೊ ಎಲ್ಲರದು ರೆಡಿ ಆಯಿತು. ಇನ್ನು ಅಪ್ಪ ಮಗ ಇಬ್ಬರು ಸೇರಿ ಒಟ್ಟಿಗೆ ಪೂಜೆ ಮಾಡಿದ್ರು. ಇನ್ನು ಇಬ್ಬರೂ ಸಹ ದೇವರಿಗೆ ಪೂಜೆನ ಮಾಡಿದ್ರು. ಪೂಜೆ ಎಲ್ಲ ಮಾಡಾದಮೇಲೆ ಇಬ್ಬರು ಕೈಗೂ ಅರಿಶಿನದ ದಾರನ ಕಟ್ತಾ ಇದ್ದೀನಿ. ಇನ್ನು ಈ ರೀತಿ ದಾರನ ಯಾವ ರೀತಿ ಮಾಡ್ಕೊತೀನಿ ಅನ್ನೋದಾದರೆ,
9 ಎಳೆ ದಾರಕ್ಕೆ 12 ಗಂಟುಗಳನ್ನ ಹಾಕ್ಕೊತೀನಿ. ಅಂದರೆ 12 ಗಂಟನ್ನ ಯಾಕಪ್ಪ ಹಾಕಬೇಕಾಗುತ್ತೆ ಅಂತ ಅಂದರೆ, ವರ್ಷದಲ್ಲಿ 12 ತಿಂಗಳಿರುತ್ತೆ. ಆ 12 ತಿಂಗಳೂ ಸಹ ತಾಯಿ ವರಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲಿ ಇರಲಿ ಅನ್ನೋ ಒಂದು ನಂಬಿಕೆಗೆ ನಾವು 9 ಎಳೆ ದಾರಕ್ಕೆ ಅರಿಶಿನ ಹಚ್ಚಿ 12 ಗಂಟುಗಳನ್ನ ಮಾಡಿ, ಅದಕ್ಕೆ ಮಧ್ಯದಲ್ಲಿ ಒಂದು ಹೂವನ್ನ ಇಟ್ಟು 3 ಗಂಟನ್ನ ಹಾಕ್ಕೊಂಡು ಪೂಜೆ ಮಾಡೋಕ್ಕೂ ಮುಂಚೆ ಇದಿಷ್ಟನ್ನು ಸಹ ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಾದಮೇಲೆ ಅದನ್ನು ಕೈಗೆ ಕಟ್ಕೊಬೇಕಾಗತ್ತೆ. ಸೊ ಈ ಕಟ್ಟಿರೋ ದಾರನ ಕೆಲವೊಬ್ಬರು ಗೌರಿ ಹಬ್ಬದವ್ರಿಗೂ ನಾನ್ ವೆಜ್ನ ತಿನ್ಲಿಕ್ಕೆ ಹೋಗೋದಿಲ್ಲ, 3 ದಿನ ತೆಗಿಯೋದಿಲ್ಲ, 5 ದಿನ ತೆಗಿಯೋದಿಲ್ಲ, ಕೆಲವೊಬ್ಬರು 9 ದಿನ ತೆಗಿಯೋದಿಲ್ಲ. ನಾನು ಸಾಮಾನ್ಯ ದೇವರು ಕದಲಿಸೋವರೆಗೂ ಸಹ ಈ ದಾರನ ತೆಗಿಲಿಕ್ಕೆ ಹೋಗೋದಿಲ್ಲ. ಅಂದರೆ ನಾನೊಂದು 3 ದಿನಗಳ ಕಾಲ ಈ ಕೈಯಲ್ಲಿ ದಾರನ ಕಟ್ಟಿರ್ತೀನಿ. ಇನ್ನು ಅಮ್ಮನೂ ಸಹ ಬಂದರು. ಅವರು ಬಂದು ದೇವರನ್ನ ಒಂದು ನಿಮಿಷ ನೀಟಾಗಿ ನಿಂತ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಕೂರಿಸಿದ್ಯಾ ಅಂತ ಹೇಳಿ ದೇವ್ರಿಗೆ ಪೂಜೆನ ಮಾಡಿದ್ರು. ಇನ್ನು ಅವ್ರ ಕೈಗೂ ಸಹ ದಾರನ ಕಟ್ತಾಯಿದ್ದೀನಿ. ಇನ್ನು ಅಮ್ಮ ಮನೆಗೆ ಬಂದ ತಕ್ಷಣ ನನ್ನ ಕೆಲಸ ಏನಪ್ಪ ಇರುತ್ತೆ ಅಂತ ಅಂದರೆ, ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೋಗಿ ನಾನು ಕುಂಕುಮಕ್ಕೆ ಕರೆದು ಬಂದುಬಿಡ್ತೀನಿ. ಯಾಕೆಂತ ಅಂದರೆ ಲಕ್ಷ್ಮೀನ ಕೂರಿಸಿದಾಗ ಮನೇನ ಬಾಗಿಲಾಕಿ ಹೋಗಬಾರ್ದು, ಮನೆಯಲ್ಲಿ ಯಾರಾದರೂ ಇರಬೇಕಲ್ವ. ಹಾಗಾಗಿ ಯಾರೂ ಇರೋದಿಲ್ಲ ನಮ್ಮ ಮನೆಯಲ್ಲಿ. ಅಂದರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ, ಮಕ್ಕಳಿಬ್ರು ಬಿಟ್ಟು ನಾನು ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಮ್ಮ ಬರೋವರೆಗೂ ವೆಯ್ಟ್ ಮಾಡ್ತಿರ್ತೀನಿ. ಅಮ್ಮ ಬಂದ ಮೇಲೆ ನಾನು ನಮ್ಮ ಅಕ್ಕಪಕ್ಕ ಮನೆಯವ್ರ ಮನೆಗೆಲ್ಲ ಹೋಗಿ ಕುಂಕುಮನ ಕರೆದು ಬಂದುಬಿಡ್ತೀನಿ. ಸುಮಾರು ವರ್ಷದಿಂದ ನಾನು ಇದೇ ಥರನೇ ಮಾಡ್ಕೊಂಬಂದಿರೋ ಅಂಥದ್ದು. ಏನಕ್ಕೆ ಅಂತ ಅಂದರೆ, ನನಗೆ ಸಂಜೆ ಟೈಮು ಕುಂಕುಮಕ್ಕೆ ಬಂದವ್ರಿಗೆ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ. ಇನ್ನು ಮಧ್ಯಾಹ್ನ ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ದೂರದಿಂದ ಬರೋರು ಇರ್ತಾರೆ ಅಂತ ಹೇಳಿ, ನನ್ನ ಫ್ರೆಂಡು ಸಹ ಬಂದಿದ್ದರು. ಇನ್ನು ಆವತ್ತಿನ ದಿನ ಖುಷಿ ಬರ್ಡೇ ಇತ್ತಲ್ವ, ಹಾಗಾಗಿ ಗಿಫ್ಟು ಸಹ ತೊಗೊಂಬಂದಿದ್ದ ಅವ್ರ ಮಗ. ನಮ್ಮ ಖುಷಿ ಮತ್ತಿನ ಅವ್ರ ಮಗ ಇಬ್ಬರೂ ಸಹ ನರ್ಸರಿ, LKG, UKG ಒಟ್ಟಿಗೆ ಒಂದೇ ಸ್ಕೂಲಲ್ಲಿ ಓದೋರು. ಸೊ ಇವತ್ತಿಗೂ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಅವಳಿಗೆ ವಿಶ್ ಮಾಡಿ ಅವರು ಸಹ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋದರು. ಇನ್ನು ಒಬ್ಬಟ್ಟು ತಟ್ಟೋ ಕಾರ್ಯಕ್ರಮ ನಡೀತಾ ಇತ್ತು. ಅಮ್ಮ ಮತ್ತಿನ ಆಂಟಿ ಇಬ್ಬರು ಸೇರಿ ಒಬ್ಬಟ್ಟೆಲ್ಲ ರೆಡಿ ಮಾಡ್ತಾಯಿದ್ರು. ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿತ್ತು ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿಯೇ ಅಡುಗೆ ಮಾಡ್ಕೊಂಡಿದ್ದೆ. ಯಾಕೆಂತಂದರೆ ಜಾಸ್ತಿ ಏನು ಅಂದರೆ ತುಂಬ ವೆರೈಟಿ ಎಲ್ಲ ಏನೂ ಮಾಡಲಿಕ್ಕೆ ಹೋಗಿರಲಿಲ್ಲ. ಒಬ್ಬಟ್ಟು ಮತ್ತಿನ ಒಬ್ಬಟ್ಟಿನ ಸಾಂಬಾರು, ಇನ್ನು ವೈಟ್ ರೈಸ್ ಮಾಡಿದ್ದೆ, ಸ್ವಲ್ಪ ಕೋಸಂಬರಿ ಮತ್ತಿನ ಹುಳ್ಳಿಕಾಯಿ ಪಲ್ಯ, ಇದಿಷ್ಟೇ ಮಾಡ್ಕೊಂಡಿದ್ದು. ಯಾಕೆಂತಂದರೆ ಈ ಟೈಮಲ್ಲಿ ಅಡುಗೆ ಕೆಲಸ ಇದೆಯಲ್ಲ, ಅದು ಸ್ವಲ್ಪ ಒಂಥರ ದೊಡ್ಡ ರಿಸ್ಕ್ ಅಂತ ಅನಿಸುತ್ತೆ. ಈಚೆನೂ ತುಂಬ ಕೆಲಸ ಇರುತ್ತೆ, ಕಿಚನಲ್ಲೂ ತುಂಬ ಕೆಲಸ ಇರುತ್ತೆ ಅಲ್ವಾ. ಹಾಗಾಗಿ ಸಿಂಪಲ್ಲಾಗಿ ಏನು ಬೇಕಾಗುತ್ತೆ ಅಷ್ಟನ್ನು ಮಾತ್ರನೇ ಮಾಡ್ಕೊಂಡಿದ್ದು. ಇನ್ನು ಮಕ್ಕಳು ಕೇಳಬೇಕಾ, ಗಿಫ್ಟ್ ಓಪನ್ ಮಾಡೋವರೆಗೂ ಅವ್ರಿಗೆ ಸಮಾಧಾನ ಆಗೋದೇ ಇಲ್ಲ. ಏನು ಕೊಟ್ಟಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅದನ್ನು ಓಪನ್ ಮಾಡಿ ಅದನ್ನೆಲ್ಲ ನೋಡಿ ಅವಳು ತುಂಬ ಸೇಫಾಗಿ ಎತ್ತಿಟ್ಲು. ಯಾಕೆಂತಂದರೆ ವೇದಾಂಶ ಏನಾದರೂ ನೋಡಿದ್ರೆ ಅದನ್ನು ಬಿಡೋದಿಲ್ಲ. ಹಾಗಾಗಿ ಇನ್ನು ನೋಡ್ತಿದ್ದಂಗೆ ಟೈಮು ಆಲ್ರೆಡಿ ಆಯಿತು, ಸಂಜೆ ಟೈಮ್ ಆಯ್ತಲ್ವ. ಹಾಗಾಗಿ ನಾನು ಹೊಸ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಯಾಕೆಂತಂದರೆ ಸಂಜೆ ಟೈಮ್ ಪೂಜೆ ಮಾಡಬೇಕಲ್ವ. ಗೋಧೂಳಿ ಲಗ್ನದ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟು, ಅಂದರೆ ಸಂಜೆ ಪೂಜೆ ಶುಕ್ರವಾರ. ಹಾಗಾಗಿ ನಾನು ಮೊದಲಿಗೆ ಖುಷಿನ ರೆಡಿ ಮಾಡಿದೆ. ಯಾಕೆಂದರೆ ಅವಳು ರೆಡಿ ಆಗಿಬಿಟ್ಲು ಅಂತ ಅಂದರೆ 6 ಗಂಟೆ ಆಗ್ತಿದ್ದಂಗೆ ಕುಂಕುಮಕ್ಕೆ ಬರ್ತಿರ್ತಾರಲ್ವ. ಹಾಗಾಗಿ ಅವಳು ಕುಂಕುಮ ಕೊಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಸಹ ರೆಡಿಯಾಗಿ ಬಂದು ಸಂಜೆ 6 ಗಂಟೆಗೆ ದೀಪಕ್ಕೆಲ್ಲ ಎಣ್ಣೆನ ಬಿಟ್ಟು ಬತ್ತಿ ಎಲ್ಲ ಸರಿ ಮಾಡಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಶುಕ್ರವಾರದ 2ನೇ ಪೂಜೆ, ಅಂದರೆ ಗೋಧೂಳಿ ಲಗ್ನದ ಟೈಮಲ್ಲಿ ವರಮಹಾಲಕ್ಷ್ಮಿಗೆ ಇದೊಂದು ಪೂಜೆ ಸಲ್ಲುತ್ತೆ. ಸೊ ಹಾಗಾಗಿ ಪೂಜೆನ ಮಾಡಿಕೊಂಡೆ.
ಇನ್ನು ಸಂಜೆ ಪೂಜೆ ಮುಗೀತಿದ್ದಂತೆಯೇ ಒಬ್ಬರು ಕುಂಕುಮಕ್ಕೆ ಬಂದರು. ಒಂಥರ ಖುಷಿ ಆಗುತ್ತೆ ಪೂಜೆ ಆದ ತಕ್ಷಣ ಯಾರಾದರೂ ಕುಂಕುಮಕ್ಕೆ ಬಂದಾಗ. ಸೊ ಇನ್ನು ಖುಷಿ ಶುರು ಮಾಡಿಕೊಂಡ್ಳು ಅವಳ ಕೆಲಸನ. ಅವಳು ಹೇಳಿದ್ಲು, ಸಂಜೆ ಟೈಮ್ ನಾನೇ ಕೊಡ್ತೀನಿ ಅಮ್ಮ ಎಲ್ಲರಿಗೂ ಕುಂಕುಮನ, ನೀವು ಬೆಳಗ್ಗೆ ಕೊಟ್ಟಿದ್ದೀರಾ ಅಲ್ವಾ, ಸಂಜೆ ನೀವು ಯಾರಿಗೂ ಇದು ಮಾಡಬೇಡಿ, ನಾನೇ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿ ಇನ್ನು ಬರೋ ಅಂಥವ್ರಿಗೆಲ್ಲ ಕುಂಕುಮ ಕೊಡಲಿಕ್ಕೆ ಎಲ್ಲನೂ ನಾನು ಮತ್ತು ಖುಷಿ ಇಬ್ಬರು ಸೇರಿ ರೆಡಿ ಮಾಡ್ಕೊತಾ ಇದ್ದೀವಿ. ಧನಲಕ್ಷ್ಮಿ ಬಾಮ್ಮ ಮನೆಯನ್ನು ಬೆಳಕಾಗಿ ಮಾಡು, ದಯ ತೋರಿ ಬಂದು ಮನದಲ್ಲೇ ನಿಂತು ಸಂತೋಷ ಸೌಭಾಗ್ಯ ನೀಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿವರ ಮಹಾಲಕ್ಷ್ಮೀ ಹರಸು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿವರ ಮಹಾಲಕ್ಷ್ಮೀ ಹರಸು, ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ, ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಮ್ಮ, ಪೂಜೆಯ ಸ್ವೀಕರಿಸಿ ದಯಮಾಡಿ ಸಮ್ಮ, ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ನಿಜವಾಗ್ಲೂ ಇದೊಂದು ಹಾಡನ್ನು ದೇವ್ರ ಮುಂದೆ ಹಾಡಬೇಕು ಅಂತ ನಮ್ಮ ಖುಷಿ ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡಿದ್ಲು. ನನ್ನ ಹತ್ರ ಆ ಲಿರಿಕ್ಸ್ ಎಲ್ಲ ಬರೆಸ್ಕೊಂಡು ಅವಳು ಒಂದಲ್ಲ ಎರಡು ಸಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನನ್ನ ಹತ್ರ ಬಂದು ಡೈಲಿ ಅದನ್ನು ಒಪ್ಪಿಸ್ತಾ ಇದ್ಲು. ಅಂದರೆ ನಾನು ಮರ್ತೋಗ್ಬಿಟ್ರೆ ಆವತ್ತಿನ ದಿನ ಹಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಆವತ್ತಿನ ದಿನ ಪೂಜೆ ಎಲ್ಲ ಆದಮೇಲೆ ದೇವ್ರ ಮುಂದೆ ಕೂತು ಹಾಡನ್ನು ಹಾಡಿದ್ಲು. ಸೊ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆಗ ಅನಿಸುತ್ತೆ ನಿಜವಾಗ್ಲೂ ಮನೆಯಲ್ಲಿ ಹೆಣ್ಮಕ್ಳು ಅನ್ನೋರು ಇರಲೇಬೇಕಲ್ವ, ಈ ಥರ ಇದ್ದರೆ ಎಷ್ಟು ಖುಷಿ ಆಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಈ ಥರ ಕಳಕಳೆಯಾಗಿ ಕಾಣಿಸ್ತಾ ಇರ್ತಾರೆ. ಅದರಲ್ಲೂ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು ಅವಳು ಚೆನ್ನಾಗಿ ರೆಡಿಯಾಗಿದ್ಲಲ್ವ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ತುಂಬ ಮುದ್ದಾಗಿ. ಸೊ ಇದು ಲಂಗ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿದ್ದೆ, ಅಂದರೆ ನನ್ನದೇ ಸೀರೆನಲ್ಲಿ ಸ್ಟಿಚ್ ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇನ್ನು ಬಂದವ್ರಿಗೆಲ್ಲರಿಗೂ ಸಹ ಅವಳೇ ಅರಿಶಿನ ಕುಂಕುಮನ ಕೊಡ್ತಾ ಬಂದ್ಲು.
ಇನ್ನು ಕುಂಕುಮಕ್ಕೆ ನಾನು ಕರೆದಿರೋ ಅಂಥವ್ರೆಲ್ಲರೂ ಸಹ ಬಂದಿದ್ದರು. ಒಂದು 2-3 ಜನ ಏನೋ ಮಿಸ್ ಆಗಿದ್ರು. ಮೇ ಬಿ ಏನಾದರೂ ಕಾರಣಾಂತರಗಳಿರುತ್ತೆ ಅಲ್ವಾ, ಹಾಗಾಗಿ ಬಂದಿರಲಿಲ್ಲ ಅಂತ ಅಂದ್ಕೊತೀನಿ. ಇನ್ನೊಂದೇನಪ್ಪ ಖುಷಿ ವಿಚಾರ ಅಂತ ಅಂದರೆ, ಇನ್ನೊಂದು 3-4 ಜನ ನಾನು ಕರಿದಲೇ ಇರೋರು ಸಹ ಬಂದರು. ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಅಂದರೆ ಕರೆದಿರೋರು ಬಂದಿಲ್ಲ ಅನ್ನೋದಕ್ಕಿಂತ ಕರಿದಲೇ ಇರೋರು ಬಂದು ಕುಂಕುಮನ ತೊಗೊಂಡು ಹೋಗ್ತಾರಲ್ವಾ, ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಅಂದರೆ ಅವ್ರನ್ನ ಕರೆದಿಲ್ಲ ಅಂತಲ್ಲ, ಅಂದರೆ ಎಲ್ಲೋ ಹೋಗಿ ನಮ್ಮ ಮನೆಗೆ ಬರ್ತಾರೆ ನೋಡಿ, ಆ ಥರದವರು. ಸೊ ಒಂಥರ ತುಂಬಾ ಖುಷಿ ಆಯಿತು ನನಗೆ ಆ ಥರ ಬಂದು ಕುಂಕುಮನ ಇಟ್ಕೊಂಡು ಹೋಗಿದ್ದು. ಸೊ ಹತ್ತತ್ರ ಒಂದು 10 ಗಂಟೆವರೆಗೂ ಕುಂಕುಮಕ್ಕೆ ಬರ್ತಾನೆ ಇದ್ದರು. ಎಲ್ಲರೂ ಬಂದು ಹೋದ್ಮೇಲೆ ಇನ್ನು ಅಕ್ಕಪಕ್ಕದಲ್ಲಿ ಒಂದು 2-3 ಮನೆಗೆ ನಾನು ಹೋಗಿರಲಿಲ್ಲ ಅಲ್ವಾ, ಸೊ ಅಲ್ಲಿಗೂ ಸಹ ಹೋಗಿ ಕುಂಕುಮ ಎಲ್ಲ ತಗೊಂಡು ಬಂದು ಲಾಸ್ಟಲ್ಲಿ ದೇವರಿಗೆ ಕೆಂಪಾರ್ತಿನ ಮಾಡಿದೆ. ಸೊ ಎಲ್ಲರೂ ಬಂದು ಹೋದ್ಮೇಲೆ ಕೆಂಪಾರ್ತಿನ ಮಾಡ್ಕೊಬೇಕಾಗತ್ತೆ. ಈಗ ನಮಗೆ ಹೇಗೆ ಎಲ್ಲಾದರೂ ಹೋಗಿ ಬಂದಾಗ ದೃಷ್ಟಿ ಆಗುತ್ತೆ ಅಂತ ಹೇಳಿ ನಾವು ದೃಷ್ಟಿನ ತೆಗೆಸ್ಕೊತೀವಿ ಅಲ್ವಾ, ಅದೇ ಥರನೇ ದೇವ್ರಿಗೂ ಸಹ ಎಲ್ಲರೂ ಬಂದು ದೇವ್ರನ್ನ ನೋಡಿರ್ತಾರೆ ಅಲ್ವಾ, ಚೆನ್ನಾಗಿದೆ ಅಂತ ಹೇಳಿರ್ತಾರೆ. ಸೊ ದೇವ್ರಿಗೂ ಸಹ ದೃಷ್ಟಿ ಈ ಥರ ಆಗಿರುತ್ತೆ ಅಂತ ಹೇಳಿ ಕೆಂಪಾರ್ತಿನ ಮಾಡೋ ಅಂಥದ್ದು. ಸೊ ಲಾಸ್ಟಲ್ಲಿ ನಾನು ಖುಷಿ ಇಬ್ಬರು ಸೇರಿ ಕೆಂಪಾರ್ತಿನ ಮಾಡಿದ್ವಿ. ಬಟ್ ಅದು ಕ್ಲಿಪ್ಪಿಂಗ್ಸ್ ಏನೋ ಮಿಸ್ ಆಗಿದೆ. ಮೇ ಬಿ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ಇದರಲ್ಲಿ ಆ್ಯಡ್ ಆಗಿಲ್ಲ. ಲಾಸ್ಟಲ್ಲಿ ಕೆಂಪಾರ್ತಿನ ಮಾಡಿ ದೇವ್ರಿಗೆ ದೃಷ್ಟಿನ ತೆಗೆದು ಅವತ್ತಿನ ಪೂಜೆ ಯಾವುದೇ ಥರ ವಿಘ್ನ ಇಲ್ದಲೆ ಸುಸೂತ್ರವಾಗಿ ನಡೀತು ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಕೊನೆವರೆಗೂ ಈ ವಿಡಿಯೋನ ನೋಡಿರೋರಿಗೆ ತುಂಬಾ ಥ್ಯಾಂಕ್ಸ್ನ ಹೇಳ್ತಾ, ಇಲ್ಲಿಗೆ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಕಳಸ ವಿಸರ್ಜನೆನ ಯಾವ ರೀತಿ ಮಾಡಿದೆ ಅನ್ನೋ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.